ನಮಸ್ಕಾರ ಎಲ್ರಿಗೂ, ನಾವ್ರಿ ಪಾರಾಬಟ್ಟಿ ಮಂದಿ. ನಮಸ್ತೆ. ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ, ಇವತ್ತು ವ್ಲಾಗ್ ಮಾಡತ್ತೀನಿ. ಅದು ದೋಸ್ತನ ಸಲಿಂದ ಕಲ್ಟ್ ಮೂವಿ ಏನೋ ಭಾಳ ರಿಲೇಟೇಬಲ್ ಅದಂತ ಅಲ್ಲತನ. ನೋಡೋಣ ಏನದ ಗೊತ್ತಿಲ್ಲ, ನಂಗೂ ಭಾಳ ಫೋರ್ಸ್ ಮಾಡತ್ತನ ಮೂವಿ ನೋಡಲೇಬೇಕು, ನೀವು ನೋಡಲೇಬೇಕು, ನಿಂಗೆ ರಿಲೇಟೇಬಲ್ ಆಗ್ತದ. ಏನು ರಿಲೇಟೇಬಲ್ ಆಗ್ತದೆ ಸ್ಟೋರಿ ಅನ್ನೋದೇ ಗೊತ್ತಿಲ್ಲ ನನಗೆ, ಬಟ್ ಅವ್ರು ರಿಲೇಟೇಬಲ್ ಆಗ್ತಂತ ಅಲ್ಲತನ. ಹೆಂಗೆ ರಿಲೇಟ್ ಆಗ್ತದೋ, ಎಕಡೆಯಿಂದ ರಿಲೇಟ್ ಆಗ್ತದೋ ನನಗೆ ಗೊತ್ತಿಲ್ಲ, ಬಟ್ ನೋಡಿದ ಮೇಲೆ ಗೊತ್ತಾಗ್ತದೆ ರೀ. ಒಂದ್ಸಲ ನೋಡಬೇಕು, ನೋಡೋಣ. ಏನೋ ನಾ ಎಮೋಷ್ನಲ್ ಆಗ್ತೀನಿ, ಅಳ್ತೀನಿ, ಕಣ್ಣಾಗಿ ನೀರು ಬರ್ತವೆ, ಅದೇ ಹೇಳ್ತಾನೆ ಬೈ. ಕಣ್ಣಾಗಿ ನೀರು ಬರೋಟ್ ಎಮೋಷನ್ಸ್ ಉಳಿದಿಲ್ಲ ಈಗ ಸದ್ಯಕ್ಕೆ. ಕಣ್ಣಾಗಿನ ನೀರು ಹೇಳೋಕೆ ಬರಲ್ಲ, ಬಂದ್ರೆ ಬರ್ಬೋದು, ಬರ್ತಾವ್ರಿ. ಅಷ್ಟು ರಿಲೇಟೇಬಲ್ ಇತ್ತು. ನಮ್ಮ ಕೂಡ ಏನಾಗ್ಯದ, ಅದು ಆ ಮೂವಿ ಒಳಗೆ ಹೀರೋನ್ ಕೂಡ ಆಗಿತ್ತು, ಆಗ್ಲತ್ತಿತ್ತು ಅಂತಂದ್ರೆ ಮೇ ಬಿ ರಿಲೇಟ್ ಮಾಡ್ಕೊಂಡು ಕಣ್ಣಿಗೆ ನೀರು ಹಾಕ್ಬೋದು, ಹೇಳಕ್ಕೆ ಬರಲ್ಲ. ನೋಡಮ್ಮ ಏನದ ಮೂವಿ ರಿವ್ಯೂ ಕೊಡ್ತೀನಿ, ಆನೆಸ್ಟ್ ರಿವ್ಯೂ ಕೊಡ್ತೀನಿ. ರಿಲೇಟೇಬಲ್ ಇತ್ತು ಅಂದ್ರೆ ಫುಲ್ ಹೆವಿ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡತ್ತೀನಿ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾ, ನೋಟಿಸ್ ಮಾಡಿರಿ, ಎಷ್ಟು ದಿನ ವ್ಲಾಗ್ ಮಾಡಿಲ್ಲ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತೀನಿ. ಅದು ಮಗ ನೀನು ನೋಡಲೇಬೇಕದು ಮೂವಿ, ನೀನು ನೋಡೋವಂಥ ಮೂವಿ ಅದ ಅಂತ ಹೇಳತ್ತಾನ, ಭಾಳ ಹೇಳತ್ತಾನ. ನಾನು ಸ್ವಲ್ಪ ಇವತ್ತು ಮನಸ್ಸಿರಲಿಲ್ಲ, ಡ್ಯೂಟಿ ಚುಟ್ಟಿ ಮಾಡಿದ, ಲೀವ್ ತೊಗೊಂಡಿದ್ದ. ಸಾವರ್ ಕಲ್ಟ್ ಮೂವಿ ಅಲ್ಲತ್ತಾರ. ಏನೋ ಗೊತ್ತಿಲ್ಲ ಮೂವಿ, ಏನೋ ಅದು ಸ್ಟೋರಿನೋ ನಂಗೆ ರಿಲೇಟೇಬಲ್ ಆಗ್ತದಂತ, ರಿಲೇಟ್ ಮಾಡ್ಕೊತೀನಂತ, ಎಮೋಷ್ನಲ್ ಆಗ್ತೀನಂತ. Emotional, damn it! ಮತ್ತೇನೇನತ್ತ ಮಗ ನೋಡೋಣ ಪುನಃ ಅಂತ ಭಾಳ ಹೇಳ್ರಿ ಮೂವಿ ಬಗ್ಗೆ. ಬಕ್ಕಳು ಹೈಪ್ ಕ್ರಿಯೇಟ್ ಮಾಡ್ಯಾನ. ನೋಡಮ್ ಏನಾಗ್ತೋ ಗೊತ್ತಿಲ್ಲ, ಹೆಂಗೆ ಅದನ್ನು ಏನು ಹೇಳತ್ತನ ಅದ್ರ ಬಗ್ಗೆ. ಟಿಕೆಟ್ ತೊಗೊಂಬರ್ತೀನಿ, ಆಮೇಲೆ ಸಿಗ್ತೀನಿ ಮತ್ತೆ. ನೋಡ್ರಿ, ನಮ್ಮ ದೋಸ್ತ ಟಿಕೆಟ್ ಸಲಿದು ಲೈನ್ನಾಗ ನಿಂತಾನ. ಇವತ್ತು ಕಲ್ಟ್ ನೋಡಿ ಫುಲ್ ಹಲ್ಟ್ ಆಗೋಂಗ ನಾನು. ಹಲ್ಟ್ ಇಲ್ಲ, ಆಲ್ರೆಡಿ ಹರ್ಟ್ ಆಗಿದೆಯದ, ಮತ್ತು ಇನ್ನೂ ಜಾಸ್ತಿ ಹರ್ಟ್ ಆಗಬಾರ್ದು. ಹಂಗದ ನೀ ಆಲ್ರೆಡಿ ನೋಡಿದಿಲ್ಲ? ನೋಡಿನ ಆಲ್ರೆಡಿ ನೋಡ್ಯಾನ್ರಿ ಮೂವಿ. ಆಲ್ಮೋಸ್ಟ್ ಅವ್ರು ಸ್ಪಾಯ್ಲ್ ಮಾಡ್ಯಾರ. ಮೂವಿ ಸ್ಪಾಯ್ಲರ್ ರೀ, ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಮೂವಿ ಸ್ಪಾಯ್ಲರ್ ಅಂದ್ರೆ ಇವಲ್ಲಿ. ಯಾವ ಮೂವಿ ನೋಡಿದ್ರು ಬಂದ್ರೆ ಪೂರಾ ಡೀಟೇಲಾಗಿ ಹೇಳ್ತಾನೆ. ಆ್ಯಕ್ಷನ್ ಸೀನ್ಸ್ಗೆ ಸಾಥ್ ಹೇಳ್ತಾನೆ. ಹೇಗೆ ನೋಡೋರು, ಹಂಗೆ ಒಂದೊಂದು ಸೀನ್ ಬಿಡೋದು ಅಷ್ಟು ಹೇಳ್ತಾನೆ. ಇದು ಹೇಳತ್ತೇನು ಬಾಯಿ ಮುಚ್ಚಿ ಹೇಳ್ಬೇಡ ಅಂತಂದಿನಿ ನನಗೆ. ಅರ್ಧ ಹೇಳ್ಯಾನ್ರಿ, ಇನ್ನೂ ಅರ್ಧ ಹೇಳ್ಬೇಡ ಅಂತಂದಿನಿ. ಈ ಟಿಕೆಟ್ ತೊಗೊಳೋಣ ಮಗ. ಎಂಥ ಮೂವಿ ಕರ್ಕೊಂಬಂದಿದ್ದು ಇಲ್ಲಿ ನೋಡ್ರೆ, ಕನ್ನಡ ಎ ರೇಟೆಡ್ ಮೂವಿ, ಓನ್ಲಿ 18+ ಅಂತ ಹೇಳತ್ತು. ಮತ್ತೆ भाई याको कुछ तो गड़बड़ है मूवी में. मतलब ज़रूर देखना पड़ेगा. 18+ ಅಂದರೆ ಯಾಕೋ ಭಾಳ ರಿಲೇಟ್ ಆಗಂಗೆ ಕಾಣುತ್ತೆ. ನೋಡ ರಿಲೇಟೇಬಲ್ 18+ ಐನಾಕ್ಸ್ रोम भाइयों, सिस्टम पार देंगे. ಏನಿಟ್ಟಿದ ಮಗ. ಆಯ್ತು ಮಗ, ಫೋಟೋಶೂಟ 340 ಅದ ಶೋ. ಏನೋ ಜಸ್ಟ್ ಈಗ 325 ಆಗ್ಯದ. ನಾರೇ ಕ್ಯೂರಿಯಾಸಿಟಿ ಅದ, ಭಾಳ ವೇಟ್ ಮಾಡತ್ತೀನಿ ಮೂವಿ ಹೆಂಗದ ನೋಡ್ಬೇಕಂತ ವೇಟ್ ಮಾಡತ್ತೀನಿ. ಭಾಳಷ್ಟು ಕ್ರಿಯೇಟರ್ಸ್ ರಿವ್ಯೂ ಕೊಟ್ಟಾರ್ರಿ. ಕೆಲವೊಂದು ಕಡೆ ಪಬ್ಲಿಕ್ ಇರಲಿಲ್ಲ, ಕೆಲವೊಂದು ಟಾಕೀಸ್ ಒಳಗೆ, ಥಿಯೇಟರ್ಸ್ ಒಳಗೆ ಪಬ್ಲಿಕ್ ಇರಲಿಲ್ಲ. ಬಟ್ ಆದರೂ ಕ್ರಿಯೇಟರ್ಸ್ ಹೋಗಿ ನೋಡಿ ರಿವ್ಯೂ ಕೊಟ್ರೆ, ಅವ್ರ ರಿವ್ಯೂ ನೋಡಿ ನಾ ಇಂಪ್ರೆಸ್ ಆಗಿದ್ದೆ ಅವಾಗೆ ಮೂವಿಗೆ. ನೋಡೋಣ, ನಮ್ದೊಂದು ಆನೆಸ್ಟ್ ರಿವ್ಯೂ ಕೊಡೋಣ, ಹೆಂಗಿರ್ತೋ ಗೊತ್ತಿಲ್ಲ, ನೋಡೋಣ. ದೋಸ್ತ ನೀನು ನೋಡಿದಲ್ಲ, ನಿಂಗೆ ಏನನ್ನಿಸ್ತಾ? ಅಡ್ವಾನ್ಸ್ ಹೇಳೋಣ. ನೀ ಹೇಳು, ಈಗ ಸ್ಟಾರ್ಟಿಂಗ್ ಹೇಳು, ನಾನು ಮೂವಿ ನೋಡಿದ್ಮೇಲೆ ನಾ ಹೇಳ್ತೀನಿ, ನಾನು ರಿವ್ಯೂ ಹೇಳ್ತೀನಿ. ಅಡ್ವಾನ್ಸ್ ಹೇಳೋಣ ಮೂವಿ ಬಗ್ಗೆ ಹೇಳೋದೇನಂದ್ರೆ, ಈ ಪ್ರೆಸೆಂಟ್ ಸಿಚುವೇಶನ್ ಈಗ ಹೆಂಗೆ ನಡೆದದ, ಎಲ್ಲ ಲವ್ ಸ್ಕ್ಯಾಮ್ದಾಗ ಬೀಳ್ತಾರೆ, ಎಲ್ಲ ಹೆಂಗೆ ಈಗಿನ ಜನ್ರೇಷನ್ ಹೆಂಗೆ ಚೇಂಜ್ ಆಗತ್ತ, ಹೆಂಗೆ ಬದಲಾಗ್ತಾರೆ ಅವರು. ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಏನೋ ಒಂದು ಕನಸು ಕೊಟ್ಟು ಮತ್ತು ಹೆಂಗೆ ಚೇಂಜ್ ಆಗ್ತಾರೆ, ಬದಲಾಗ್ತದೆ ಎಲ್ಲ ತೋರಿಸ್ಕೊಟ್ರ. ಅವ್ರು ಬದಲಾದ್ಮೇಲೆ ಆ್ಯಸ್ ಎ ನಾವು ಹುಡುಗರು ಕುಡಿಯೋದು, ಡ್ರಿಂಕ್ ಮಾಡೋದು ಕಲಿತ್ಮೇಲೆ ಅದು ಫ್ಯಾಮ್ಲಿ ಮ್ಯಾಗೇನು ಇಂಪ್ಯಾಕ್ಟ್ ಬೀಳ್ತದೆ. ಪೇರೆಂಟ್ಸ್ ಅಂತ ಆ ಕೀಳು ಮಟ್ಟಕ್ಕೆ ನಾವು ಹೋದ್ಮೇಲೆ ಭೀ ನಮಗೆ ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಮಾಡ್ತಾರೆ. ಅದೆಲ್ಲ ರೀತಿ ಅದ, ಫ್ರೆಂಡ್ಶಿಪ್, ಲವ್, ಪೇರೆಂಟ್ಸ್ ಲವ್ ಎಲ್ಲನೇ ಅದ. ಅಂದ್ರೆ ಲೆಕ್ಕದ ಹುಡುಗರಿಗೆ ಹೆಂಗೆ ಚೂತ್ಯ ಮಾಡ್ತಾರಂತೇಳಿ चूतिया बनाया तुमको. ಈ ಪ್ರೆಸೆಂಟ್ ಸಿಚುವೇಶನ್, ಈ ಪ್ರೆಸೆಂಟ್ ಜನ್ರೇಷನ್ ಒಳಗೆ ಏನಾಡ್ತದೆ, ಜನ್ಸಿ ಅಲ್ಫಾ ಜನ್ರೇಷನ್ ಪೀಪಲ್ ವಾಟ್ ದೇ ಆರ್ ಡೂಯಿಂಗ್, ಅದ್ರ ಬಗ್ಗೆ ಅದ ಅಂದಂಗೆ ಆಯ್ತಿದು. ಜರ ನೀ ಹೇಳೋದಕ್ಕೆ ಅದ್ರ ಜರಾನೇ ರಿಲೇಟೇಬಲ್ ಅದ. ಒಂದು ಪಾಸಿಟಿವ್ ಗರ್ಲ್ ಎಂಟ್ರಿ ಲೈಫ್ನಾಗ ಆದ್ರೆ ಅದು ಲೈಫ್ ಭೀ ಹೆಂಗಿರ್ತದೆ ಅಂತ ಅದು ಭೀ ತೋರಿಸ್ಕೊಟ್ಟು. ಪಾಸಿಟಿವ್ ಗರ್ಲ್ ಲೈಫ್ನಾಗ ಎಂಟ್ರಿ ಆದ್ರೆ ಅದು ಹೆಂಗಿರ್ತದೆ ಅಂತ ತೋರಿಸ್ಯಾರ. ಒಬ್ಬರು ಲೈಫ್ನಾಗ ಕೆಡಸರ್ ಭೀ ಇರ್ತಾರೆ. ಒಳ್ಳೆ ಪಾಸಿಟಿವ್ ಗರ್ಲ್ ಅಂದ್ರೆ ಒಳ್ಳೆ ರೀತಿ ಒಂದು ಹುಡುಗಿ ಬಂದೋಣ ಲೈಫ್ನಾಗ, ನಮ್ಮ ಲೈಫ್ ಎಷ್ಟು ಅಂದ್ರೆ 2 shades. What happens when wrong person enters your life
ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್ ವೆನ್ ರೈಟ್ ಪರ್ಸನ್ ಎಂಟರ್ಸ್ ಯುವರ್ ಲೈಫ್. ಎರಡೂ ತೋರ್ಸಾರ. ಹಂಗೆ ಬಂದ್ರಂದ್ರೆ ಓ ಮಾ ಗಾಡ್ ಟುರುಲಾ ಕ್ರಿಟಿಕಲ್ ಸಿಚುವೇಶನ್ ಇದ್ರೆ ಭೀ ನಮ್ಗೆ ಚಲೋ ತರ್ತಾರ. ಅಂದ್ರೆ ಒಳ್ಳೆ ರೈಟ್ ಪರ್ಸನ್ ಎಂಟ್ರಿ ಆದ್ರೆ ನಮಗೆ ರೈಟ್ ವೇ ಒಳಗೆ ನಡೆಸ್ತಾರೆ ಅಂದಂಗೆ ಆಯ್ತದು. ಎಲ್ಲ ಇನ್ನೇನು ಬೇಕು ಬೇಕೋ ನಾ ಎಲ್ಲ ಮಿಕ್ಕಿದೆಲ್ಲ ನೋಡ್ಮೇಲೆ ಇನ್ನೇ ಹೋಗ್ಬಿಡು ನಂಗರ ಬಂದಿಲ್ಲ ಉಂಟು ಮತ್ತೇನದ ಎಲ್ಲ ಮೂವಿ ಹಾಕೋ ನಮ್ದು ಇದ್ದಂಗೆ ಕಾಣ್ತು. ಏನೆಲ್ಲ ದೋಸ್ತ ಎಲ್ಲ ದೋಸ್ತ ಆಡ್ಬೇಡ ಇನ್ನ ಮೂವಿ ನೋಡಿ ಅಲರ್ಟ್ ಬಾಕಿ ಅಲ್ವ ಅಲರ್ಟ್ ಹಗಲ ತೊಳಗೆ ಬರಲ್ಲ ನಮ್ಗೆ ರಾತ್ರಿ ಹೇಳೋ ಬರ್ತದೆ. ಓಕೆ ಹಾಕ ಸ್ಟಾಪ್ ಮೂವಿ ಪೈರಸಿ. ಪ್ಲೀಸ್ ಇನ್ಫಾರ್ಮ್ ದ ಡ್ಯೂಟಿ ಮ್ಯಾನೇಜರ್ ಇಮಿಡಿಯೇಟ್ಲಿ ಇಫ್ ಯು ನೋಟಿಸ್ ಎನಿ ಒನ್ ಫಿಲ್ಮಿಂಗ್ ಅ ಮೂವಿ ಇನ್ ದ ಆಡಿಟೋರಿಯಂ. ಸ್ಟಾಪ್ ಮೂವಿ ಪೈರಸಿ. ಹಾಂ ಒಳಗೆ ಯಾರೇ ಪೈರಸಿ ಮಾಡ್ಲಿಕ್ಕೆ ಟ್ರೈ ಮಾಡ್ಲತ್ತಿದ್ರು ಅಂತಂದ್ರೆ ಇನ್ಫಾರ್ಮ್ ಮಾಡಿರಿ ಅಂತ ಹೇಳ್ತಾರೆ ಅವ್ರು. ರಿಯಲಿ ದಟ್ ಈಸ್ ದ ಬ್ಯಾಡ್ ಥಿಂಗ್. ಮಾಡಬಾರ್ದದು. ಎಂಟರಿಂಗ್ ಇನ್ ಟು ದ ಸಿನಿಮಾ ಹಾಲ್ ಆಡಿಟೋರಿಯಂ ಆ್ಯಂಡ್ ಡು ಯು ನೋ ವಾಟ್ ಈಸ್ ಅವರ್ ಸೀಟ್ ನಂಬರ್ ಏನು 15 16 ಮಗ ನಾನು 16 ಮೇಲೆ ಕೊಡ್ತೀನಿ. 16 ಹಾಂ ಇದೆ ಸ್ಕ್ರೀನ್ 1 16 ಸೀಟ್ ನಂಬರ್ 16 ವೈ 16 ಮಗನ ಯಾವಾಗ ಏನಂದೆ 12 13 ತೊಗೊಳ ಬಂದಿಲ್ಲ. ದೆನ್ ಐ ಸೆಡ್ ಹಿಮ್ ಟು ಟೇಕ್ 15 ಆ್ಯಂಡ್ 16 15 ಅದ 16 ಅದ 16 ಅದ ಕಿಲ್ಲ 16 ನಾ ಇಲ್ಲಿ ಕೊಡ್ತಾ. ವೈ ಸೀರಿಯಸ್ಲಿ ಏಟ್ ಸಣ್ಣದು ಭಾಳ ಸಣ್ಣದು ಹಾಲ್ ಅನ್ನಿಸ್ಲತ್ತದು. ಹೌದಲ್ಲ ಇದು ಮಿನಿ ಥಿಯೇಟ್ರ್ ಇದ್ದಂಗೆ ಅದ. ಫ್ಯಾಮಿಲೀಸ್ನಾಗ ಮಿನಿ ಥಿಯೇಟ್ರ್ ಮಾಡಿದಪ್ಲೆ ಅದ. ಸಣ್ಣ ಆಡಿಟೋರಿಯಮ್ ಇದ್ದಪ್ಲೆ ಅದ. ಎಷ್ಟು ಒಂದು ಹಾರ್ಡ್ಲಿ ಎಷ್ಟು ಸೀಟ್ಸ್ ಇರ್ಬೋದು ಮಗ ಒಂದು ಕೌಂಟ್ ಮಾಡಮೇನು ಸೀಟ್ಸ್ ಎಷ್ಟು ಇರ್ಬೋದು ಒಂದು ರೋ ಒಳಗೆ ಎಷ್ಟವ ನೋಡ್ರಿ. ಹಾರ್ಡ್ಲಿ ಒಂದು 200 ಸೀಟ್ಸ್ ಇರ್ಬೋದು ಇಲ್ಲಿ ಅಷ್ಟೇ. 180 to 200 ರೇಂಜ್ ಒಳಗೆ ಸೀಟ್ಸ್ ಅವ ರೀ. ಸಣ್ಣ ಆಡಿಟೋರಿಯಮ್ ಅದ ಇದು. 15-16 ಅದ. ಹಿಂದೆ ಹೆಂಗೆ ನಗ್ತಾರ ನೋಡ್ರಿ ಆಂಟೀಸ್. ಅದ್ರಾಗ ಚಲೋ ಬರಲ್ಲ ಮನೆ ಅದು ಇಲ್ಲ ಹಿಂಗೆ ಜಾಲಿ ಎಲ್ಲ ಜಾಲಿ ಅಂಕಸ್ತಾನ ಡೋರೆಮನ್ ಹಚ್ಚನು ಮಗ. ಹಿಂಗೆ ನಾವು ಮ್ಯೂಸಿಕ್ ಬಂದಾಗ ಯಾರೇ ಪುನಃ ಇದ್ದವ್ರು ಭಾಳ ಬೇಕಾದವರು ಸಡನ್ನಾಗಿ ಬೇರೆಯವ್ರು ಕೂಡ ಕಂಡು ಸಂಬತ್ತಿದ್ದವ್ರು ಸಿಗ್ಬಿಡ್ಬೇಕಿಲ್ಲ ಬಂದು ಯಾರು ಹಂಗೆ ಪರಿಚಯ ಇದ್ದವ್ರು ಸಿಗ್ಬಿಡೋದು ಬೇರೆ. ನಮಗೆ ಬೇಕಾದವ್ರು ನಮ್ಮವರೇ ಬೇರೆದವ್ರು ಕೂಡ ಬಂದು ಹಿಂಗೆ ನಾವು ನೋಡಬೇಕು ಸಿಗ್ಬಿಡ್ಬೇಕು. ಏನಾಯ್ತು ಮಗ ಮಿನಿ ಹಾರ್ಟ್ ಅಟ್ಯಾಕ್. ಮಿನಿ ಯಾಕೆ ದೊಡ್ಡದೆ ಹೆಂಗೆ ಅದಕ್ಕಿಲ್ಲ ಮಗ ಒಂಥರ ಬಿಗ್ ಹಾರ್ಟ್ ಅಟ್ಯಾಕ್ ಬರ್ತದೆ. ಏನು ಮಾಡೋಕ್ಕಾಗಲ್ಲ. ಲಂಚ್ ಕೊಟ್ಟಿದ್ರ ಫಸ್ಟ್ ಟೈಮ್ ನಾವು ಮೊದಲು ಬಂದ್ಬಿಟ್ಟು ಆಗೋದು ಕಾಳು ಹಿಂಗೆ ಹುಡ್ಕ್ಯಾಂತ ಚಲೋ ಆಯ್ತು. ಪರೀಕ್ಷಾ ಪೇ ಚರ್ಚಾ ಚಲೋ. ವಾಲ್ ಅಂದರು ಮೂವಿ ಕರ್ಕೊಂಬಂದ್ರಿ 340 to 345 ಆಗ್ಯದ. ಬಟ್ ಇನ್ನೂ ಚಾಲು ಆಗಲಾಗ್ಯದ ಮೂವಿ. ಏನೇನೋ ಆ್ಯಡ್ಸ್ ಹೊಂಟವ ನೋಡಲ್ಲ. ಈಗ ಲೈಟ್ಸ್ ಆಫ್ ಆದವು. ಮೂವಿ ಚಾಲು ಆಯಿತು. ನೀ ಇದು ಬಂದ್ ಮಾಡಪ್ಪ. ಮೂವಿ ಚಾಲು ಆಗಿಲ್ಲ ಏನೇ ಆಡಿ ಅದ. ಕಟ್ ಕನ್ನಡ ವಿತ್ ಇಂಗ್ಲೀಷ್ ಸಬ್ ಟೈಟಲ್ ಕಲರ್ 2D ಚಾಲು ಆಯಿತು. ಕಟ್ ಪ್ರಕಾಶ್ ನಮ್ಮ ದೋಸ್ತ ಅಂತ ನೋಡ್ರಿ. ಯಾರಲ್ಲ ನಿನ್ನ ದೋಸ್ತ ಯಾರು? ನೀನೇ. ಕುಚ್ ಬಿ ನಾನು ಲೈಫ್ನಾಗ ತಿಂದಿಲ್ಲ ನಾ ಗುಟ್ಕ ಲೈಫ್ನಾಗ. ಫುಲ್ ಹಾರ್ಟ್ ತೊಗೊಂಡ್ರಲ್ಲ ಹಾರ್ಟ್ಸ್ ಬ್ಲಡಿ ಲವ್ ಅತ್ತೀಗ ಬ್ಲಡಿ ಲವ್ ಕಲ್ಟ್ ಬ್ಲಡಿ ಲವ್. ಹಾಗಾದ್ರೆ ಕಟ್ಟು ತಾಳಿನ
ನಾವಿವತ್ತು ಒಂದು ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿ ವರ್ಲ್ಡ್ಸ್ ಬೆಸ್ಟ್ ಪ್ರೇಮಿಗಳಾಗೋಣ. ಕಟ್ಟು ತಾಳಿ ಕಟ್ಟು. Dude, ಆಲ್ರೆಡಿ ಮ್ಯಾರಿಡ್ ಹೇಳ it is just nude. ಬ್ಲಡಿ ಲವ್. ಲವ್ ಇಲ್ಲ ಅಂತ ಒಂದೇ ಒಂದ್ ವರ್ಡಲ್ಲಿ ಹೇಳೋದಕ್ಕೂ ಮನ್ಸಲ್ಲಿ 1000 ಫೀಲಿಂಗ್ಸ್ ಇಟ್ಕೊಂಡು ಲವ್ ಮಾಡಿರ್ಬೇಕು ಕಣ. ಹೃದಯ ನಿಲ್ದಿರೋ ನಿನ್ನಂತವ್ನಿಗೆ ಈ ಪ್ರೀತಿ ಭಾವನೆಗಳೆಲ್ಲ ಹೇಗೋ ಅರ್ಥ ಆಗ್ಬೇಕು. ಬೈ ಅವನ ಎದಿ ಮೇಲೆ ಟ್ಯಾಟು ನೋಡ ಗೀತಾ ಅಂತದ. ನಡಿಯೋ ಆಚೆ ನಡಿಯೋ. ಏನ ಬೈ ಅರ್ಧ ಪಿಕ್ಚರ್ ನೋಡಿನಿ, ಹಾಫ್ ಮುಗಿದ ಬ್ಲಡಿ ಲವ್. ಬ್ಲಡಿ ಲವ್ ಪಿಕ್ಚರ್ ಹೆಸರೇ ಬ್ಲಡಿ ಲವ್ ಇಡೋದಿತ್ತು, ಕಲ್ಟ್ ಇಡಬಾರ್ದಿತ್ತು, ಬ್ಲಡಿ ಲವ್ ಇಡೋದಿತ್ತು. ಎಲ್ಲದ ಇಲ್ಲಾರೆ ಕಾಣತ್ತಾನೆ ಇಲ್ಲಿ ಪಿಕ್ಚರ್ ಹೆಸರು ಕಲ್ಟ್ ಇಡಬಾರ್ದಿತ್ತು, ಬ್ಲಡಿ ಲವ್ ಇಡೋದಿತ್ತು. ಇದು ಅರ್ಧ ಮೂವಿ ನೋಡಿನ್ರಿ. ನಿಮಗೆ ಏನ್ರೆ ಟ್ರೂ ಲವ್ ಅಂದ್ರೆ ಏನಂತ ಗೊತ್ತಾಗಬೇಕಾಗಿತ್ತು ಈ ಮೂವಿ ನೋಡ್ರಿ. ಹಾಫ್ ಇಂಟ್ರೋಲ್ ಥರ ನೋಡಿನಿ. ದೋಸ್ತ ನೀ ಏನು ಕನೆಕ್ಟ್ ರಿಲೇಟೇಬಲ್ ಅದಂದಿಲ್ಲ 95% ಕನೆಕ್ಟ್ ಆಗ್ತದೆ. ಎಲ್ಲೋ ಒಂದು 5% ಕೆಲವೊಂದು ಥಿಂಗ್ಸ್ಗಳು ಅಷ್ಟೇ ಕನೆಕ್ಟ್ ಆಗಲಾಗ್ಯಾವ. 95% ಕನೆಕ್ಟ್ ಆಗತ್ತದ. 95% ಅದಕ್ಕೆ ನಂಗೆ ಗೊತ್ತಾಯ್ತು, ನೀನು ಅದಕ್ಕೆ ಕರ್ಕೊಂಬಂದಿ ಅಂತ ಗೊತ್ತಾಯ್ತು. ಅಪ್ಡೇಟ್ ಮಗ, ಅಪ್ಡೇಟ್ ಆಗ್ಯಾರ ಅವ್ರು. ಅಪ್ಡೇಟ್ ಮೂವಿ ನೋಡಿ, ಕಲ್ಟ್ ಮೂವಿ ನೋಡು. ನೀ ಏನಾರ ಇದು ನೋಡ್ಲತ್ತೀನಿ, ಬ್ಲಾಗ್ ನೋಡ್ತೀನಿ, ಕಲ್ಟ್ ಮೂವಿ ನೋಡಿ. ನಿನ್ನ ಬಗ್ಗೆನೇ ಅದ ನೋಡಿ ಮೂವಿ ಇರೋದೆ, ಮೂವಿನೇ ನಿನ್ನ ಬಗ್ಗೆ ಅದ. ಅಪ್ಡೇಟ್ ಅಮ್ಮಣ ನನಗೆ ಬಂತು. ಇಲ್ಲಿ ಡಿಫ್ರೆನ್ಸ್ ಇಟ್ಟೇ ಅದ. ಎಲ್ಲ ಓಕೆ, ಹುಡುಗನ ಹೆಸರು ಬೇರೆ ಜರ ಚೇಂಜ್ ಇರೋದಿತ್ತು. ಆ ಹುಡುಗನು ಬಂದು ಆ ಹೆಸರು ಬಂದದ್ದು ಬಿಡು ನಮ್ಮ ಲೈಫ್ನಾಗ. ಆ ಹೆಸರು ಬಂದು ಹೋಗ್ಯದ. ಅಲ್ಲಿ ಆಕೆ ಬೆಂಗ್ಳೂರಿಗೆ ಹೋಗ್ತಾಳ, ಈಕೆ ಹೈದ್ರಾಬಾದ್ಗೆ ಹೋಗ್ತಾಳ. ನೀ ಯಾರು चूतिया बनाया तुमको. ರೈಟ್, ಎಷ್ಟೋ ತನಕ ಕಲ್ಟ್ ಮೂವಿ ನೋಡ್ದೇವ್ರಿ. ನಾ ರಿವ್ಯೂ ಲಾಸ್ಟಿಗೆ ಕೊಡ್ತೀನಿ. ನನ್ನ ರಿವ್ಯೂ ನೀವು ಆಮೇಲೆ ಕೇಳ್ರಿ. ಒಂದಿಬ್ಬರು ಮಗೋರ ಆಡಿಯನ್ಸ್ ಅವ್ರದ್ದು ರಿವ್ಯೂ, ಆನೆಸ್ಟ್ ರಿವ್ಯೂ ನೋಡೋಣ. ಏನು ಹೇಳ್ತಾರೆ ನೋಡೋಣ ಬರ್ರಿ. ಮೂವಿ ಇಷ್ಟೋ ತನಕ ಭಾಳ ಎಂಜಾಯ್ ಮಾಡಿದೆವು ನಾವ್ರೆ. ಅಲ್ಟಿಮೇಟ್ ಇತ್ತು ಮೂವಿ. ನಮ್ಮ ರಿಯಲ್ ಲೈಫಿಗಾರೆ ಕನೆಕ್ಟ್ ಆಗ್ಯದ ಅಂತ ಅನ್ಕೋತೀನಿ ನಾ ಪೂರ್ತಿನೇ. ಅಣ್ಣವ್ರು ಏನಂತಾರೆ ಕೇಳಂಬರಿ. ಮೂವಿ ಫುಲ್ ಭಾರಿ ತೆಗದ್ರಿ. ಇದು ಮೂವಿ ಒಳಗ ಒಂದೊಂದು ಸೀನ್ಸ್ ಅವ, ಅವು ಫುಲ್ ಸೀನ್ ನೋಡಕ್ಕೆ ಮನಸ್ಸಿಗೆ ಫುಲ್ ಗಾಯ ಆಗಿಬಿಟ್ಟಿದೆ. ಮತ್ತು ಅದ್ರೊಳಗೆ ರಿಯಾಲಿಟಿ, ಲೈಫಿನ ರಿಯಾಲಿಟಿ ಏನಿದೆ ಅದೆಲ್ಲ ಚಂದ ಹೇಳಾರ ಅವರು. ಮತ್ತು ಪ್ರೀತಿ ಮಾಡೋದಂದ್ರೆ ಲಾಯಲಿಟಿದಾಗ ಮಾಡ್ರಿ. ಫಕ್ತ ರೊಕ್ಕ ನೋಡಿ ಪ್ರೀತಿ ಮಾಡೋದು ಬೇಡ. ಲಾಯಲ್ ಆಗಿರಿ, ಒಬ್ಬರ ಸಲುವಾಗಿ ಮಾಡಿ ಲಾಯಲ್ ಆಗಿರಿ ಅಂತ ಹೇಳತ್ತಿತ್ತು. ಎಸ್ಪೆಷಲಿ ಅಣ್ಣ ಇದು ಯಾರ ಸಲುವಾಗಿ ಮಾಡ್ದಂಗ ಎಂಥವ್ರ ಸಲುವಾಗಿ ಇದು ಮೂವಿ ಅಂದ್ರೆ ಫಕ್ತ ಈಗ ಫೇಕ್ ಲವ್ ಮಾಡ್ಕೊಂಡು ಫಕ್ತ ರಿಚ್ ಯಾರು ಇರ್ತಾರೋ ಹಿಂದ್ ಹೋಗ್ತಾರಲ್ವಾ, ಆ ಹುಡುಗಿಯರ ಸಲಿಂದ ದಯವಿಟ್ಟಾಗಿ ಹೇಳ್ತೀನಿ ಅವರಿಗೆ, ಖರೆ ಫೇಕ್ ಲವ್ ಮಾಡ್ಕೊ ಹೋಗ್ಬೇಡ್ರಿ. ಹುಡುಗರು ಒಬ್ಬರಿಗೆ ಪ್ರೀತಿ ಮಾಡ್ತಾರಂದ್ರೆ ಫುಲ್ ಇದು ಮಾಡ್ತಾರ, ಸಪೋರ್ಟ್ ಮಾಡಿ ಲಾಯಲ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ಸಮರ್ಥ ಕುಲಕರ್ಣಿ ಅಂತ, ಶ್ಯಾಮ್ ಕುಲಕರ್ಣಿ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ ವೀರೇಶ್ ಬಾಗೋಡಿ ಅಂತ ಕಂಟೆಂಟ್ ಕ್ರಿಯೇಟರ್ ಕಲಬುರಗಿದು. ಶ್ಯಾಮ್ ಕುಲಕರ್ಣಿ. ಓಕೆ, ಆಲೋಕಿ ಅಂದ್ರೆ ಆಲೋಕಿನೇ. ಅಂದ್ರೆ ಒಂದೆರಡು ಮಾತು. ನಿಮ್ಮ ಹೆಸರು ಬ್ರದರ್? ಅಭಿನಂದನ್ ಕುಲಕರ್ಣಿ ಅಂತ. ರೈಟ್, ಚಲೋ ಇದೆ ಪಿಕ್ಚರ್. ಫಿಲ್ಮ್ ಮಸ್ತ್ ಇದೆ. ಹುಡುಗ ಹುಡುಗಿದ್ ಇಬ್ಬರದು ಇದೆ. ಅವ್ರ ಮಿಸ್ಟೇಕ್, ಇವ್ರ ಮಿಸ್ಟೇಕ್ ಚಲೋ ಇದೆ. ಟೋಟಲಿ ಆಲೋಕೆ ಬ್ರದರ್ ಚಲೋ ಮಾಡಿದ್ದಾರೆ ಆಕ್ಟಿಂಗ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ವೀರೇಶ್ ಬಾಗೋಡಿ ಅಂತ ಸರ್ಚ್ ಮಾಡಿ. ವೀರೇಶ್ ಬಾಗೋಡಿ ಅಂತೇಳಿ ಇನ್ಸ್ಟಾ, ಫೇಸ್ಬುಕ್, ಸ್ನ್ಯಾಪ್, ಗೂಗಲ್ ಎಲ್ಲಿ ಸರ್ಚ್ ಮಾಡ್ರೆ ಸಿಗ್ತದೆ. ವ್ಲಾಗ್ ಮಾಡೋದೇ ಬಿಟ್ಟಿದ ಭಾಳ ದಿನ ಆದ್ಮೇಲೆ ಮತ್ತೆ ಇದೇ ಮೂವಿ ವ್ಲಾಗ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಂತ ಸಿಚುವೇಶನ್ ಅದ ನೋಡ್ರಿ ವ್ಲಾಗ್. ಮತ್ತೆ ಕಮ್ ಬ್ಯಾಕ್ ಅಣ್ಣ ಇದು ಇವತ್ತಿನ. ರೈಟ್, ಓಕೆ, ಬಾಯ್ ಬ್ರದರ್, ಬಾಯ್, ಥ್ಯಾಂಕ್ಸ್. ಲವ್ ಮಾಡ್ಲತ್ತಿರಲ್ಲ, ನನ್ನ ಲವರ್ ಭಾರಿ, ನನ್ನ ಲವರ್ ಹಂಗಿಲ್ಲ, ನನ್ನ ಲವರ್ ಅವ್ರ ತರ ಇಲ್ಲ, ಇವ್ರ ತರ ಇಲ್ಲ, ನನ್ನ ಲವರ್ ನನಗೆ ಯಾವತ್ತು ಸುಳ್ಳು ಹೇಳಿಲ್ಲ. ಓಕೆ, ನನ್ನ ಲವರ್ ನನಗೆ ಚೀಟ್ ಮಾಡಿಲ್ಲ, ನಂಗೆ ಚೀಟ್ ಮಾಡ್ಲತ್ತಿಲ್ಲ. ನಮ್ದು 8 ವರ್ಷ ಲವ್ ಅದ, 10 ವರ್ಷ ಲವ್ ಅದ, 15 ವರ್ಷ ಲವ್ ಅದ ಅಂತ ಯಾವ್ಯಾವ ಇದ್ದಿರಲ್ಲ. ನೀ ಯಾವ ಬೇರು ಲವ್ ನೀ ಮಾಡ್ಲತ್ತಿದಪ್ಪ. ಟ್ರೂ ಲವ್ ನಿಂದದ. ನಿಮ್ಮ ಹುಡುಗಿ ಹೆಂಗಳ, ಏನಳ, ಎಲ್ಲಿ ಹೋಗ್ತಾಳ, ಎಲ್ಲಿ ಬರ್ತಾಳ, ನಿನಗೇನು ಬದನಿಕೇನು ಗೊತ್ತಿಲ್ಲ. ಒಂದ್ಸಲ ತಗೊಂಡ್ ನೋಡಕ್ಕಿಂದ ಎಲ್ಲ ಪಾಸ್ವರ್ಡ್ಸ್, ಸ್ನ್ಯಾಪ್ಚಾಟ್, ಇನ್ಸ್ಟಾ ಮತ್ತೇನೇನಿರುತ್ತೆ ಎಲ್ಲ ಪಾಸ್ವರ್ಡ್ ತೊಗೊಂಡು ನೋಡಕ್ಕಿಂದ ಏನಾರ ರಾಮಾಯಣ ಪೂರ ಹೊರಗೆ. ರೈಟ್, ಟ್ರೂ ಲವ್ ಅಂತಂದ್ರ ಅದು ಅಲ್ಲ. ಹೈಡ್ ಮಾಡೋದು, ಸೀಕ್ರೆಟ್ಸ್ ಮೇಂಟೈನ್ ಮಾಡೋದು, ಕದ್ದು ಮುಚ್ಚಿ ಲವರಿಗೆ ಗೊತ್ತಿರಲಾರ್ದಂಗೆ ಇನ್ನೊಬ್ಬರ ಜೊತೆ ತಿರುಗಾಡೋದು, ಮಾತಾಡೋದು, ಎಲ್ಲೋ ಸ್ಟಡೀಸ್ ಮಾಡ್ತೀನಿ ಅಂತೇಳಿ ಎಲ್ಲೋ ಒಂದ್ ಕಡೆ ಹೋಗಿ ಸ್ಟೇ ಮಾಡೋದು, ಕಾಲೇಜ್, ಕೋಚಿಂಗ್, ಅದು ಇದು ಅಂತ ಎಲ್ಲೋ ಒಂದ್ ಕಡೆ ಸ್ಟೇ ಮಾಡೋದು. ಕೇಳಿದ್ರೆ ಸಿಗ್ಬಿಟ್ಟ ಮೇಲೆ ಏನ್ ಅಳ್ತಾರ ಅಳೋದೇನು, ಅವರು ಡ್ರಾಮಾ ಕ್ರಿಯೇಟ್ ಮಾಡೋದೇನು, ಎಲ್ಲ ಮಾಡೋದು ಮಾಡಿ ಲಾಸ್ಟಿಗೆ ಬ್ಲೇಮ್ ಯಾರ ಮೇಲೆ ಹಾಕ್ತಾರ? ನಮ್ಮ ಮೇಲೆ. ನಾವೇನು ಚೂತೆ ಇದ್ದೇವೇನು? ಮಾಡೋದೆಲ್ಲ ಮಾಡಿರ್ತೀರಿ, ಹಲಕಟಿ ಕೆಲಸ, ಹರಾಮಿ ಕೆಲಸ ಎಲ್ಲ ಮಾಡಿರ್ತೀರಿ. ಮಾಡಿ ಹುಡುಗರ ಮೇಲೆ
ಬ್ಲೇಮ್ ಹಾಕ್ತೀರಿ ನೀವು, ಹುಡುಗನ ಬ್ಲೇಮ್ ಹಾಕಿ ಪಾಪ ಅವಕ್ಕೆ ಲಾಸ್ಟಿಗೆ ಅವಕ್ಕೆ ಹೆಂಗೆ ಫೀಲ್ ಮಾಡಿಸ್ತಾರಂತಂದ್ರೆ ಎಲ್ಲ ಅವನೇ ತಪ್ಪು ಮಾಡ್ಯಾನೇನು, ಮಾಡೋದೆಲ್ಲ ಮಾಡಿರ್ತಾಳಕಿ ಸಿಟ್ಟಿನಾಗ ಏನೋ ಅಂದಿರ್ತಾನ, ಒಂದೆರಡು ಮಾತು ಅಂದಿರ್ತಾನ, ಬೈದಿರ್ತಾನ, ಆಕಿ ಮಾಡಿದ್ದಕ್ಕೆ ಆಕಿ ಸಿಗ್ಬಿದ್ದಕ್ಕೆ ಅಂದಿರ್ತಾನವ, ಅದಕ್ಕೆ ಅಂದಿರ್ತಾನ. ಲಾಸ್ಟಿಗೆ ಏನಂತ, ನೀ ನನಗೆ ಬಿಚ್ಚ ಅಂದಿ, ಹಾ ನೀ ನನಗೆ ಅದು ಅಂದಿ, ನೀ ನನಗೆ ಇದು ಅಂದಿ, ಇಲ್ಲಿ ತನ ನಮ್ಮ ಅಪ್ಪೆ ನನಗೆ ಬೈದಿಲ್ಲ, ಇಲ್ಲಿ ತನ ನಮ್ಮ ಅಪ್ಪೆ ನನಗೆ ಹೊಡೆದಿಲ್ಲ, ಇಲ್ಲಿ ತನ ನನಗೆ ಯಾರು ಏನೂ ಅಂದಿಲ್ಲ, ನೀ ಹೆಂಗೆ ಅಂದಿ, ಹಾ ಇಂಥವೆಲ್ಲ ಡೈಲಾಗ್ ಹೊಡೆದು ಲಾಸ್ಟಿಗೆ ಹುಡುಗರು ಮೇಲೆ ಬ್ಲೇಮ್ ಹಾಕಿ ಅವಕ್ಕೆ ರಿಗ್ರೆಟ್ ಫೀಲ್ ಆಗ್ಬೇಕು ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿ ಡ್ರಾಮಾ ಮಾಡಿ ಫೂಲ್ ಮಾಡ್ತೀರಿ ಲಾಸ್ಟಿಗೆ ಅವಕ್ಕೆ. ಮಾಡ್ತಿರ್ತೀರಿ ನೀವು, ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಅವ್ರ ಜೊತೆಗೂ ಇರ್ತೀರಿ, ಅವ್ರ ಜೊತೆಗೂ ಚಾಟ್ ಮಾಡ್ತೀರಿ, ಅವ್ರಿಗೂ ಮೀಟ್ ಆಗ್ತೀರಿ, ಅವ್ರ ಜೊತೆ ಎಲ್ಲ ಮಾಡ್ತಿರ್ತೀರಿ ಟು ಝಡ್. ನಾನೇ ನಿನ್ನ ಲೈಫ್ ಅನ್ನಪ್ಲೆ ಅವ್ರಿಗೆ ನಂಬಿಸಿರ್ತೀರಿ, ಎಲ್ಲ ಮಾಡ್ಕೋತಾನೆ ಜೊತೆಗಿದ್ದೆ ಹಂಗೆ ಹಿಂದೆ ಚೂರಿ ಹಾಕಿರ್ತೀರಿ. ಇಂಥವು ಮಾಡಬೇಡ್ರಿ. ಯಾರ್ಯಾರು ಬೈ ಪ್ಲೀಸ್, ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್ ಯಾರು ಭೀ ಇರ್ಲಕ್ಕ, ಓಕೆ ಈ ವಿಡಿಯೋನ ಪೂರಾ ಹಿಂಗೆ ಹಾಕ್ತೀನಿ, ಏನಂತಾರ ಅನ್ಫಿಲ್ಟರ್ಡ್ ವಿಡಿಯೋ ಇದು, ಅನ್ಫಿಲ್ಟರ್ಡ್ ವ್ಲಾಗ ಹಿಂಗೆ ಹಾಕ್ತೀನಿ. ಯಾರ್ಯಾರು ಟ್ರೂ ಲವ್ ಮಾಡತ್ತಿರಲ್ಲ ಬೈ, ಬರ್ರಿ ಒಂದ್ಸಲ ನಿಮ್ಮ ಹುಡುಗಿ ಕರ್ಕೊಂಬಂದು ಈ ಮೂವಿ ತೋರಿಸ್ರಿ. ಆ ಮೂವಿ ಒಳಗೆ ಏನೇನು ಸೀನ್ ಅವಲ್ಲ, ಒಂದೊಂದು ಸೀನ್ ನಿಮ್ಮ ಲೈಫ್ ಒಳಗೆ ರೀಕ್ರಿಯೇಟ್ ಆತಾವ, ನಿಮಗೆ ರಿಯಲಿ ನೀವು ಕನೆಕ್ಟ್ ಮಾಡ್ಕೋತೀರಿ. ಒಂದ್ಸಲ ಬೈ ತೊಗೊಂಡು ಇಟ್ಕೋರಿ. ಅವ್ರದ್ದು ಇನ್ಸ್ಟಾ, ಸ್ನ್ಯಾಪ್, ವಾಟ್ಸಪ್ ಎಲ್ಲ ಟು ಝಡ್ ತೊಗೊಂಡು ಇಟ್ಕೋರಿ. ವಿತೌಟ್ ಸೀಕ್ರೆಟ್ಸ್ ಯಾವಕ್ಕಿನೂ ನಿಮ್ಗೆ ಲವ್ ಮಾಡಲ್ಲ, ವಿತ್ ಸೀಕ್ರೆಟ್ಸ್ ಲವ್ ಮಾಡ್ತಾಳೆ ಆಕಿ. ಬ್ಯಾಕಪ್ ಇಟ್ಟಿರ್ತಾರೆ ಬೈ, ಅವ್ರು ಬ್ಯಾಕಪ್ ದುನಿಯಾದ ಬ್ಯಾಕಪ್ ಇರ್ತಾವ, ಅಣ್ಣ ಅಂತ, ಫ್ರೆಂಡ್ ಅಂತ, ಅದು ಅಂತ ಇದು ಅಂತ ಯಾರು ಬ್ಯಾಕಪ್ ಇಟ್ಟಿರ್ತಾರೆ. ಲಾಸ್ಟಿಗೆ ನಿನಗೆ ಬಿಟ್ಟಿರ್ತಾಳೆ ಆಕಿ, ಮತ್ತೆ ದಾರ್ದಂಗ ಕೂಡ ರೀಕನೆಕ್ಟ್ ಆಗಿರ್ತಾಳೆ. ನೀ ಚೂತಿ ಆಗಬೇಡ, ಚೂತಿ ಆಗಿದ್ರು ನಿನಗೆ ಒಂದು ಹೇಳ್ತೀನಿ, ಎರಡು ರೀತಿ ಲಾಸ್ಟಿಗೆ ಮೆಸೇಜ್. ಓಕೆ ಈ ವ್ಲಾಗಿಂದು ಮೂವಿ ಮೆಸೇಜ್ ರೀ ಅನ್ಕೋ, ಇಲ್ಲ ವ್ಲಾಗಿನ್ ಮೆಸೇಜ್ ರೀ ಅನ್ಕೋ, ಮೂವಿದು ಬೇಡ ವ್ಲಾಗಿಂದು ಬೇಡ, ನಾನು ಮೆಸೇಜ್ ಹೇಳ್ತೀನಿ ಕೇಳು. ಎರಡವ ಬೈ, ಒಂದು ನೀ ಚೇಂಜ್ ಆಗು, ಆಕಿಂದಕ್ಕೆ ಏನಾಕೆ ಮಾಡ್ಕೊಳಕ್ಕೆ, ಆಕಿನ ಲೈಫ್ ಹಾಳಾಗೋಲಕ್ಕೆ ಅಂತೇಳಿ ನೀ ಚೇಂಜ್ ಆಗಿ ಬದುಕು. ಎರಡನೇ ಮೆಸೇಜ್ ಬೈ, ಸಾಧ್ಯ ಆಯಿತು ಅಂತಂದ್ರೆ ಬದುಕಿದ್ದು ಚಲೋ ಇದ್ದು ಆಕಿಗೆ ಅದು ಪಾಠ ಕಲ್ಸು. ಆಕೆ ಏನು ಮಾಡ್ಯಾವಲ್ಲ ಅದು ಮೋಸ, ಅದ್ರದ್ದು ಪಾಠ ಆಕಿಗೆ ಕಲ್ಸು. ರೈಟ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಲ್ಲ, ಬರೀ ನಾ ಮುಂದೆ ಕಂಟಿನ್ಯೂ ಆಗ್ತದ. ಊಟ ಗೀಟ ಮಾಡಮಿ. ಮೂವಿ ನೋಡ್ತಾ ಜೋಶ್ ಒಳಗೆ ನಾ ಚೀರ್ಲತ್ತಿದ ಸಾಬ ಬಾಜು ಕೂತಾನ. ಅದು ನಂದು ಗಾಗಲ ಹಿಂಗೆ ಮ್ಯಾಲದ ತಲೆ ಮೇಲೆ ಅದ, ಚೀರ್ಲತ್ತಿನಲ್ಲ ಅವ್ನಿಗೆ ಇರಿಟೇಟ್ ಆಗ್ಯದ, ಚೀರೋದು ನೋಡಿ ಇರಿಟೇಟ್ ಆಗಿ ತಲೆ ಮೇಲೆ ಒಂದು ಹೊಡೆದಾನ. ಅದು ಗಾಗಲ್ ಇದ್ದವನಿಗೆ ಗೊತ್ತಿಲ್ಲ, ಗಾಗಲ್ ಪೀಸ್ ಬುಕ್ಣಿ ಆಯ್ತು, ಡಸ್ಟ್ಬಿನೇ ಹಾಕು ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಳ್ಳೆ ಆಯ್ತು ಮಾಡಿ ಡಸ್ಟ್ಬಿನೇ ಹಾಕೊಂಡು ಇರಲಿ. ಅಂತೂ ಮೂವಿ ಮಸ್ತ್ ಅದ. ನೋಡ್ರಿ ಹುಡುಗಿಯರೇ, ಈ ಮೂವಿ ಒಳಗೆ 2 ಕ್ಯಾರೆಕ್ಟರ್ ಅವ. ಒಂದು ಯಾರ್ಲಿ ಮಗಕ್ಕೆ ಗೀತಾ ಇಲ್ಲ ಇತಿಹಾಸಿನಿ ಇತಿ ಅಲ್ಲಕ್ಕೆ ಟ್ರೈ ಮಾಡಿರಿ, ಗೀತಾ ಅಲ್ಲಕ್ಕೆ ಟ್ರೈ ಮಾಡಬೇಡಿ. ಗೀತಾನ ಗುಣಗಳು ಬೇಡ, ಇತಿ ಅಂತ ಗುಣಗಳು ಇರ್ಬೇಕು ನಿಮ್ಮ ಹತ್ರ. ಇತಿ ಅಂತ ಗುಣಗಳು ಇಟ್ಕೊಂಡು ಲವ್ ಮಾಡಿರಿ. ಲೈಫ್ ಒಳಗೆ ಎಂಥದೇ ಕಷ್ಟ ಬರಲಿ, ಏನೇ ಬರಲಿ, ನೀವು ಪ್ರೀತಿ ಮಾಡೋ ಹುಡುಗನಿಗೆ ಮೋಸ ಮಾಡ್ಕೋಬೇಡ್ರಿ. ಅಪ್ಡೇಟ್ ಆಗ್ಬೇಕು ಬೈ, ನೀವು ಪ್ರೀತಿ ಮಾಡೋರ ಜೊತೆಗೆ ಇದ್ಕೊಂಡೆ ಅಪ್ಡೇಟ್ ಆಗಬೇಕು ನೀವು. ಅದು ಬಿಟ್ಟು ನೀವು ಪ್ರೀತಿ ಮಾಡೋರಿಗೆ ಬಿಟ್ಟು ಬೇರೆ ಹೊಸ ಜಾಗಕ್ಕೆ ಹೋಗ್ತೀರಿ, ಎಲ್ಲೋ ಸ್ಟಡಿ ಮಾಡೋಕೆ ಹೋಗ್ತೀರಿ, ಹೊಸ ಜಾಗಕ್ಕೆ ಹೋಗ್ತೀರಿ ಅಂತೇಳಿ ಹೊಸಬ್ರ ಜೊತೆಗೆ ಸೇರಿ ಹೊಸ ಜಾಗದಾಗ ಹೊಸ ರೀತಿ ಅಪ್ಡೇಟ್ ಆಗಿ ಆ ಪ್ರೀತಿ ಮಾಡಿದವರಿಗೆ ಮರೆತು ಹೋಗೋಷ್ಟು ಅಪ್ಡೇಟ್ ಆಗಬಾರ್ದು. ಅದಕ್ಕೆ ಅಪ್ಡೇಷನ್ ಅನ್ನೋಲ್ಲ, ಓಕೆ, ಅದಕ್ಕೆ ಅಪ್ಡೇಷನ್ ಅನ್ನೋಲ್ಲ. ಇದೇನು ಬೈ, ಪ್ರಾಸ್ಟಿಟ್ಯೂಟ್ಸಿಗೆ ನಿಮಗೆ ಏನು ಡಿಫ್ರೆನ್ಸ್ ಉಳಿತದ? ನಿಮಗೆ ಏನು ಡಿಫ್ರೆನ್ಸ್ ಉಳಿತದಲ್ಲ ಮಾಡ್ತಾ ಹೋದ್ರೆ ಲಾಯಲ್ ರೀ. ಹಾಂ ಬೈ, ಪ್ರಾಸ್ಟಿಟ್ಯೂಟ್ಸ್ ದೇ ಆರ್ ಬೆಟರ್ ದೆನ್ ದಮ್. ವೈ? ಬಿಕಾಸ್ ಯಾಕಂತಂದ್ರಲ್ಲ ಮಗ, ಅವರು ಬರ್ಬೇಕಂತೇಳಿ ಆ ಫೀಲ್ಡಿಗೆ ಬಂದವರಲ್ಲ ಅವರು. ಓಕೆ, ಅವರು ಏನೋ ಅವ್ರದ್ದು ಜೀವನದೊಳಗೆ ಏನೋ ಅವ್ರ ಪರಿಸ್ಥಿತಿ ಹೆಂಗಿರ್ತದೆ, ಯಾವುದೊಂದು ಪರಿಸ್ಥಿತಿ ಕಟ್ಟು ಬಿದ್ದು ಬಂದಿರ್ತಾರೆ. ನಿಮಗೇನು ಹೋಗೋದು ಬಂದದ್ರಿ, ಎಲ್ಲ ರೀತಿ ಚಲೋ ಇದ್ದೀರಿ, ಫ್ಯಾಮಿಲಿ ಬ್ಯಾಕಪ್ ಅದ, ಎಲ್ಲ ಅದ, ಲವ್ ಮಾಡಿರ್ತೀರಿ, ಲವರ್ ಇರ್ತಾನೆ, ಎಲ್ಲ ಇದ್ರೂ ಇವ ಬಿಟ್ಟು ಮತ್ತೊಬ್ಬ, ಅವ ಬಿಟ್ಟು ಇನ್ನೊಬ್ಬ, ಇವೆಲ್ಲ ಯಾಕೆ ಬೇಕು ನಿಮಗೆ? ಸೊ ಅವರು ಬೆಟರ್ ಮಗ, ಅವರೇ ಬೆಸ್ಟ್ ಒಂದು ರೀತಿ. ಪ್ರಾಸ್ಟಿಟ್ಯೂಟ್ಸ್ ದೇ ಆರ್ ದ ಬೆಸ್ಟ್ ಆ್ಯಸ್ ಕಂಪೇರ್ ಟು ದೀಸ್ ಪೀಪಲ್. ಇವ್ರಿಗೆ ಕಂಪೇರ್ ಮಾಡಿದ್ರೆ ರೈಟ್. ನಡ್ರಿ ನೆಕ್ಸ್ಟ್ ಎಲ್ಲೋಗ ಮಗ? ಬೈ ಥ್ಯಾಂಕ್ಸ್ ಬೈ, ಇವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಏನಂತಾರೆ ಈ ಮೂವಿ ಬಗ್ಗೆ ನನಗೆ ಹೇಳಿ ಮೂವಿ ಕರ್ಕೊಂಬಂದಿದ್ದಕ್ಕೆ ದೊಡ್ಡ ಥ್ಯಾಂಕ್ಸ್ ಇವನಿಗೆ ಹೇಳ್ಬೇಕು. ರಿಯಲಿ ಭಾಳ ಎಂಜಾಯ್ ಮಾಡಿದ್ರು ನಾನು. ಥ್ಯಾಂಕ್ಸ್ ಬೈ, ಥ್ಯಾಂಕ್ಸ್ ಮಗ. ಸಾಬ ಮೂವಿ ನೋಡಿ ಊಟ ಮಾಡ್ಲಿಕ್ಕೆ ಬಂದಿವ್ರಿ. ಊಟ ಮಾಡ್ತೀವಿ, ಸ್ವಲ್ಪ ಲೈಟಾಗಿ ಊಟ ಮಾಡಿ ಊಟ. ಐ ಥಿಂಕ್ ಅತ್ತಿಗೆ ಈಸ್ ವೆಜ್ ಅಣ್ಣ. ರೈಟ್, ಊಟ ಮಾಡ್ತೀವ್ರಿ. ಊಟ ಮಾಡಿ ಹೋಗುವಾಗ ವ್ಲಾಗ್ ಎಂಡ್ ಮಾಡ್ತೀನಿ. ರೈಟ್, ಫೈನಲಿ ವ್ಲಾಗ್ ಎಂಡ್ ಮಾಡೋ ಸಮಯ ಬಂತ್ರಿ. ನೋಡಿದೆವು, ಯಾರು ನನ್ನ ರಿವ್ಯೂ ಯಾರು ಪರ್ಸ್ನಲಿ ತೊಗೊಳಕ್ಕೆ ಹೋಗ್ಬಿಡ್ರಿ, ಜನರಲಾಗಿ ಹೇಳಿ ನನ್ನ ರಿವ್ಯೂ.
ಜನ್ರಲ್ ಆಗಿ ಕೊಟ್ಟಿದ್ದದ. ಸೊ ಒಂದು ವಿಷಯ ಏನಪ್ಪ ಅಂತಂದ್ರೆ ಯಾರೇ ಇರಲಿ ಅಂಥವರೇ ಇರಲಿ, ಆಲ್ರೆಡಿ ನಾನು ಮೆಸೇಜ್ ಹೇಳೀನಿ, ಆ ಮೆಸೇಜ್ ಪ್ರಕಾರ ನಡ್ಕೋರಿ. ಜೀವನದೊಳಗೆ ಇತಿ ಆಗ್ಲಿಕ್ಕೆ ಟ್ರೈ ಮಾಡಿರಿ. ಇತಿ ಅಂದ್ರೆ ಅದು ಹುಡುಗಿ ಹೆಸರು ಆ ಮೂವಿ ಒಳಗೆ ಸೆಕೆಂಡ್ ಕ್ಯಾರೆಕ್ಟರ್ ರಚಿತಾ ರಾಮನ್ ಕ್ಯಾರೆಕ್ಟರ್. ಇತಿ ಥರ ಗುಣಗಳು ಇಟ್ಕೋರಿ, ಇತಿ ಆಗ್ಲಿಕ್ಕೆ ಟ್ರೈ ಮಾಡಿರಿ, ಗೀತಾ ಆಗ್ಲಿಕ್ಕೆ ಟ್ರೈ ಮಾಡಬೇಡ್ರಿ. ಓಕೆ. ಆ್ಯಂಡ್ ನನಗೆ ಹೀರೋನ ಹೆಸರು ಇಷ್ಟ ಆಗಲಿಲ್ಲ ರೀ, ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಅದು. ಈ ವ್ಲಾಗ್ ಮಾಡಿ ಮತ್ತು ಆಲ್ಮೋಸ್ಟ್ 1 ಮಂತ್ ಆಯ್ತು ಅಂತ ಅನ್ಕೋತೀನಿ ರೀ. February 5 ಮಾಡೀನಿ, ಇವತ್ತು March 8 ಅದ. ಆಲ್ಮೋಸ್ಟ್ ಮೋರ್ ದೆನ್ 1 ಮಂತ್ ಆಯಿತು. ಇದು ಯಾಕೆ ಇಷ್ಟು ದಿನ ಡಿಲೇ ಮಾಡ್ದೆ, ಪೋಸ್ಟ್ ಮಾಡಲಿಲ್ಲ ಅಂತಂದ್ರೆ ಏನೋ ಗೊತ್ತಿಲ್ಲ ರೀ. ಅವಾಗ ಮಾಡ್ಬೇಕಾದ್ರೆ ಮಾಡ್ದೆ, ಜೋಶ್ನಾಗ ಮಾಡ್ದೆ. ಬಟ್ ಅದಾದಮೇಲೆ ಸ್ವಲ್ಪ ನನಗೆ ಯಾವ ರೀತಿ ಫೀಲ್ ಆಯಿತು ಅಂತಂದ್ರೆ, ಎಲ್ಲಿ ಯಾರು ಪರ್ಸನಲಿ ತೊಗೊಂಡು ಹರ್ಟ್ ಮಾಡ್ಕೋತಾರೇನೋ, ಅವ್ರಿಗೆ ಹರ್ಟ್ ಆಗ್ತದೇನೋ ಅಂತ ಅಂದ್ಕೊಂಡು ವೇಟ್ ಮಾಡ್ದೆ. ಆ್ಯಂಡ್ ಇನ್ನೊಂದು 1 ಮಂತ್ ಭಾಳ ವೇಟ್ ಮಾಡಿದ್ರೆ ಲೈಕ್ ಹಿಂಗೆ ನನ್ನ ಕಡೆಯಿಂದ ನಂದು ಏನು ಎಫರ್ಟ್ಸ್ ಇರ್ತಾವಲ್ಲ, ಎಫರ್ಟ್ಸ್ ಹಾಕ್ಲತ್ತೀನಿ, ಹಂಗೆ ಹಾಕ್ತಾನೆ ಇರ್ತೀನಿ ಕಂಟಿನ್ಯೂಸ್ಲಿ, ಡೈಲಿ ಹಾಕ್ತಾನೆ ಇರ್ತೀನಿ. ಒಂದಲ್ಲ ಒಂದು ರೀತಿನ ಏನಾದರೂ ಒಂದು ಎಫರ್ಟ್ಸ್ ಹಾಕ್ತಾನೆ ಇರ್ತೀನಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅನ್ನಿಸ್ತು, ನಾ ಪರ್ಸ್ನಲಿ ಏನು ಮಾತಾಡಿಲ್ಲ. ರಿಯಾಲಿಟಿ ಟುಡೇಸ್ ಜನ್ರೇಷನ್ ಅಂದರೆ ಈಗಿನ ಜನ್ರೇಷನ್ ರಿಯಾಲಿಟಿ ಅಂದ, ಆ ರಿಯಾಲಿಟಿ ಬಗ್ಗೆ ಮಾತಾಡೀನಿ. ಓಕೆ. ನನ್ನ ಪರ್ಸ್ನಲ್ ಅನ್ನೋದಕ್ಕಿಂತ ಯಾರೋ ಪರ್ಟಿಕ್ಯುಲರ್ಲಿ ಅವರಿಗೆ ಅಲ್ಲತ್ತೀನಿ ಅಂತ ಅನ್ಕೋತಾರೆ ಅನ್ನೋದಕ್ಕಿಂತ ಇವಾಗ ಏನು ನಡ್ಲತ್ತದ ಈಗ ಜಗತ್ತೊಳಗೆ, ಏನು ನಡ್ಲತ್ತದ ಆ ಫ್ಯಾಕ್ಟ್ ಬಗ್ಗೆ, ಜನ್ರೇಷನ್ ಆಗಿರ್ಬೋದು, ಅಲ್ಫಾ ಜನ್ರೇಷನ್ ಅಂತ ಏನು ಬಂದವಲ್ಲ ಇವು ಜನ್ರೇಷನ್ಗಳು, ಅದ್ರ ಬಗ್ಗೆ ಮಾತಾಡೀನಿ. ಇದು ಯಾಕೆ ನಾ ಪೋಸ್ಟ್ ಮಾಡಬಾರ್ದು ಅಂತ ಅನ್ಸುತ್ತು. ಸೊ ಹಂಗಾಗಿ ಪೋಸ್ಟ್ ಮಾಡ್ಲತ್ತೀನಿ. ಆ್ಯಂಡ್ ಇನ್ನೊಂದು ಸಲ ಹೇಳ್ತೀನಿ, ಯಾರು ಪರ್ಸನಲಿ ತೊಗೊಳಕ್ಕೆ ಹೋಗಬೇಡ್ರಿ. ಓಕೆ. ಅಷ್ಟೇ, ಮತ್ತೇನಿಲ್ಲ. ಇಷ್ಟು ದಿನ ವೇಟ್ ಮಾಡಿ ಇವಾಗ ಫೈನಲಿ ಪೋಸ್ಟ್ ಮಾಡ್ಲತ್ತೀನಿ. ನೋಡಿದ್ರಲ್ರಿ, ಇದಾಗಿತ್ತು ಇವತ್ತಿನ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಮಾಡಿದ್ದು. ಮತ್ತೆ ಸಿಗಮ್ರಿ ಮುಂದೆ ನೋಡಿ ಹೋಗ್ಬರಮ್ರಿ. ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ.